ಎಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ವಚನದ ಭಾವಾರ್ಥವನ್ನ ತಿಳಿಯೋಣ. ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಸಳದಂತೆ ಇರಿಸು ಕೂಡಲ ಸಂಗಮ ದೇವ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಸಳದಂತೆ ಇರಿಸು ಕೂಡಲ ಸಂಗಮ ದೇವ. ಅಂದರೆ ಇಲ್ಲಿ ವಿಷಯ ಸುಖಿಗಳಿಗೆ ಎಳೆಸುವುದು ಇಂದ್ರಿಯಗಳ ಧರ್ಮ, ಆದರೆ ಅದನ್ನು ಮೀರಿ ಬೆಳೆಯುವುದು ಸಾಧನೆಯ ಮರ್ಮ. ಅವುಗಳನ್ನು ಲೋಕ ವ್ಯಾಪಾರ ವಿಮುಖವನ್ನಾಗಿ ಮಾಡಿ ಶಿವ ಸತ್ಕ್ರಿಯ ವಿಚಾರದಲ್ಲಿರಿಸುವುದೇ ಅದರ ರಹಸ್ಯ ಎಂಬುದನ್ನು ಈ ವಚನದಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಹೇಳಿದ್ದಾರೆ. ಹತ್ತಲಿತ್ತ ಹೋಗುವುದು, ಸುತ್ತ ಸುಳಿದು ನೋಡುವುದು, ಮತ್ತೊಂದ ಕೇಳುವುದು ಲೋಕ ಜೀವನದಲ್ಲಿ ನಡೆಯುತ್ತಿರುವಂತಹ ಒಂದು ಇಂದ್ರಿಯಗಳ ವ್ಯಾಪಾರಗಳು. ಇವು ಲೋಕ ವ್ಯಾಪಾರದಲ್ಲಿ ಅನಾಸಕ್ತವಾಗಿ ಅಂತರಂಗದ ಕಡೆಗೆ ತಿರುಗಬೇಕೆಂಬುದನ್ನು ಇಲ್ಲಿನ 3 ಮಾತುಗಳಲ್ಲಿ ಸೂಚಿಸಿದ್ದಾರೆ. ಅತ್ತಲಿತ್ತ ಹೋಗದಂತೆ ಎಂದರೆ ಕೆಲಸಕ್ಕೆ ಬಾರದ ಕ್ಷುದ್ರ ಲೌಕಿಕ ವಿಷಯಗಳಲ್ಲಿ ತೊಡಗದಂತೆ ಹೆಳವನನ್ನಾಗಿ ಮಾಡು. ಹೆಳವ ಎಂದರೆ ಲೌಕಿಕ ವಿಚಾರದಲ್ಲಿ ತೊಡಗುವುದರಲ್ಲಿ ಅನಾಸಕ್ತಿ. ಅಂಧ ಎಂದರೆ ನೋಡಬಾರದನ್ನ ನೋಡುವುದರಲ್ಲಿ ಅನಾಸಕ್ತಿ. ಕಿವುಡ ಎಂದರೆ ಕೇಳುವುದರಲ್ಲಿ ಅನಾಸಕ್ತಿ. ಆದ್ದರಿಂದ ಹೆಳವನ ಮಾಡು, ಅಂಧಕನ ಮಾಡು, ಕಿವುಡನ ಮಾಡು ಎಂದರೆ ಅವುಗಳ ಕಡೆ ನನ್ನ ಮನಸ್ಸನ್ನು ಹರಿಯದಿರಲಿ ಎಂದಾಗುತ್ತದೆ. ಇದನ್ನು ಕೊನೆಯಲ್ಲಿ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಸಳದಂತೆ ಇರಿಸು ಎಂದು ಸ್ಪಷ್ಟವಾಗಿ ಹೇಳ್ತಾರೆ. ವಿಷಯ ಕೆಳಸುವುದು ಅಂದರೆ ಇಂದ್ರಿಯಗಳ ಒಂದು ಸ್ವಭಾವ. ಆ ಸ್ವಭಾವವನ್ನು ಮೀರಿ ಶರಣರ ಪಾದದಲ್ಲಿ ಅವು ಮಗ್ನವಾಗುವಂತೆ ಮಾಡಬೇಕು. ಶರಣರಿಗೆ ಬಸವಣ್ಣನವರು ವಿಶೇಷ ಮಹತ್ವವನ್ನು ಕೊಡ್ತಾರೆ. ಶಿವನ ಅಭಿವ್ಯಕ್ತ ರೂಪವೇ ಶರಣರ, ಆ ಒಂದು ಶರಣರ ಸಂಘವೇ ಎಲ್ಲ ಸಾಧನೆಗಳು ಕೂಡ ಪೂರ್ಣಗೊಳ್ಳುವುದಕ್ಕೆ ಸಾಧನ. ಅಂತಹ ಒಂದು ಅನುಭಾವಿಗಳ ಸಂಘದಿಂದ ಮನಸ್ಸು ಅಂತರ್ಮುಖವಾಗುತ್ತದೆ, ಮನೋಗತ ಚೇತನವಾಗುತ್ತದೆ. ಜೀವನಿಗೆ ಮನಸ್ಸಿನಿಂದ ಮೇಲೆ ನಿಂತು ನೋಡುವ ಒಂದು ಅತೀಯ ಸ್ಥಿತಿಯ ಅಭೀಪ್ಸೆ ಇಲ್ಲಿದೆ. ಮತ್ತೊಮ್ಮೆ ವಚನವನ್ನು ನೋಡೋದಾದರೆ, ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಸಳದಂತೆ ಇರಿಸು ಕೂಡಲ ಸಂಗಮ ದೇವ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.